ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ದಿವಸದ ವಿಡಿಯೋ. ನಾನು ವರಮಹಾಲಕ್ಷ್ಮಿ ಪೂಜೆಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಸಂಕ್ರಮಣ ಪೂಜೆ ಕೂಡ ಇತ್ತು, ಮಂತ್ರತೀರ್ಥ ಅಮ್ಮದು. ಅದನ್ನು ಮುಗಿಸ್ಕೊಂಡು ನಾನು ಹೊರಟಿದ್ದು. ಅಂದರೆ ಹಸ್ಬೆಂಡ್ ಬರಲಿಲ್ಲ, ಅವರು ಸಂಕ್ರಮಣ ಪೂಜೆಯಾಗಿ ಮನೆಯಲ್ಲಿ ನಿಂತರು. ನಾನು ಅಮ್ಮನವರ ಒಟ್ಟಿಗೆ ವರಮಹಾಲಕ್ಷ್ಮಿ ಪೂಜೆಗೆ ಹೋದೆ. ಅದು ನಮ್ಮ ಮನೆಯ ಸ್ವಲ್ಪ ದೂರನೇ ಇರೋದು, ಹಸಿಗೋಳಿ ಜಂಕ್ಷನಲ್ಲಿ. ಹಾಗೆ ನಾನು ಮನೆಯಿಂದ ಹೊರಟೆ. ಈಗ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮನ ಮನೆಯಿಂದ ಅಲ್ಲಿಗೆ ಹೋಗುವ ಅಂತ. ಇಲ್ಲೇ ಹತ್ತಿರ ನಮ್ಮ ಹೀಗೆ ನೋಡಿ, ಹಿಂದಿ ಸೈಡಿಂದ ಹೋದರೆ ಅದೇ ಕಾಣೋದು ಅಮ್ಮನವರ ಮನೆ. ಅಮ್ಮನವರು ರೆಡಿಯಾಗಿ ಕೂತಿದ್ದಾರೆ. ಅಣ್ಣ ಹಾಗೂ ಅಪ್ಪ ಬರುವಾಗ ಕೂಡ ಲೇಟ್ ಆಯಿತು, ಅವರಿಗೆ ಶಾಪಿಂದ ಬರುವಾಗ ಲೇಟ್ ಆಯಿತು. ಹಾಗೆ ಮನೆಯ ಪೂಜೆ ಎಲ್ಲ ಆಗಿ ಕೂತಿದ್ದಾರೆ. ನಮಗೂ ಹೊರಡುವಾಗ ಲೇಟೇ ಆಯಿತು, ನನಗೂ ಸಂಕ್ರಮಣ ಪೂಜೆ ಇತ್ತು. ಹಾಗೆ ಅಣ್ಣನವರು ಲೇಟ್ ಕೂಡ ಬಂದಿದ್ದು. ಹಾಗೆ ರೆಡಿಯಾಗಿ ಕೂತಿದ್ದೇವೆ, ಇನ್ನೇನು ಹೊರಡುವುದು ನಾವು. ನಾನು ಮತ್ತು ಅತ್ತಿಗೆ ಒಂದೇ ಥರದ್ದು ಸಾರಿ ಹಾಕಿದ್ದೇವೆ. ಅದನ್ನು ನೋಡಿ ನನ್ನ ಅಣ್ಣನ ಮಗಳು, ನಾನು ಅಜ್ಜಿ ಒಂದೇ ಕಲರಿದ್ದು ಡ್ರೆಸ್ ಹಾಕಿದ್ದೇವೆ ಅಂತೇಳಿ ನಮ್ಮಿಬ್ಬರದ್ದು ಒಟ್ಟಿಗೆ ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ನಾವು ಅಲ್ಲಿಂದ ಹೊರಟಿವಿ ದೇವಸ್ಥಾನಕ್ಕೆ. ಅಯ್ಯಪ್ಪ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದು ಮಹಿಳಾ ಸಂಘದವರು. ಹಾಗೆ ತುಂಬಾ ರಶ್ ಇತ್ತು. ನಾವು ಹೋಗುವಾಗ ಲೇಟ್ ಆಗಿದ್ದರಿಂದ ಪೂಜೆ ಆಗಿತ್ತು, ಮಹಾಪೂಜೆ ಮಾತ್ರ ಬಾಕಿ ಇತ್ತು. ಅದು ನಮಗೆ ಸಿಕ್ಕಿತು. ಹಾಗೆ ಪೂಜೆ ಆಗಿ ನಾವು ನಿಂತ್ಕೊಂಡಿದ್ದೇವೆ. ಎಲ್ಲರೂ ರೈಲಿನಲ್ಲಿ ಪ್ರಸಾದಕ್ಕೆ ಹೋಗಿದ್ದಾರೆ. ನಾವು ಹಾಗೆ ನಿಂತ್ಕೊಂಡೇ ನೋಡ್ತಾ ಇದ್ದೀವಿ, ಸ್ವಲ್ಪ ರಶ್ ಕಡಿಮೆ ಆಗಲಿ ಅಂತ. ಹಾಗೆ ನಾವು ಪ್ರಸಾದಕ್ಕೆ ಬಂದ್ವಿ ಲೈನಲ್ಲಿ. ಹಾಗೆ ಲಕ್ಷ್ಮೀ ದೇವಿನ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು. ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ಕಿತು. ಫಸ್ಟಿಗೆ ಬ್ರಹ್ಮಾರ್ಪಣೆ ಬಿಡಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ದೇವಿಯು ಎಲ್ಲರಿಗೂ ಸಕಲ ಸಂಪತ್ತು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇವೆ. ಮಾವ ಇದ್ದರು ಅಲ್ಲಿ ದೇವಸ್ಥಾನದಲ್ಲಿ. ಅಯ್ಯಪ್ಪ ದೇವಸ್ಥಾನದಲ್ಲಿ ದೀಪ ಡೈಲಿ ಇಡೋದು ನನ್ನ ಮಾವನೇ. ಹಾಗೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ನಮ್ಮದು ಪೂಜೆ ಇತ್ತು, ಹಾಗೆ ನಾವು ಚೀಟು ಕೊಟ್ಟು ಪ್ರಸಾದ ತಗೋತಾ ಇದ್ದೇವೆ. ಹಾಗೆ ಅಲ್ಲಿ ಕೆಂಪು ದಾರ ಕೊಡ್ತಾರೆ. ಅದನ್ನು ನಾವು ತುಳುನಾಡಿನ ಹೆಚ್ಚಿನವರು ಕರಿಮನೆಯ ಬಲದ ಸೈಡಿಗೆ ನಾವು ಕಟ್ತೇವೆ. ಹಾಗೆ ಚಿಕ್ಕವರಾಗಿದ್ದರೆ ಕೈಗೆ ಕಟ್ಕೋತೇವೆ. ಹಾಗೆ ಅಲ್ಲಿ ಕೊಡ್ತಾ ಇದ್ದಾರೆ, ನಾವು ತಗೋತಾ ಇದ್ದೇವೆ. ಹಾಗೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದಾರೆ. ಹಾಗೆ ಹಸಿರು ಬಳೆ ಕೂಡ ಕೊಟ್ಟರು. ಹಾಗೆ ಅದರ ಜೊತೆ ಹೂ ಕೂಡ ಕೊಟ್ಟರು. ಇದುವೇ ಅಯ್ಯಪ್ಪ ದೇವಸ್ಥಾನ, ಹಸಿಗೋಳಿ ಜಂಕ್ಷನ್ನಲ್ಲಿ ಇರುವುದು ದೇವಸ್ಥಾನ.
ಹಾಗೆ ಪೂಜೆ ಎಲ್ಲ ಆಗಿ ಫಲಾಹಾರದ ವ್ಯವಸ್ಥೆ ಇತ್ತು. ಅವತ್ತು ಏಕಾದಶಿ ಆದ್ದರಿಂದ ಅನ್ನದಾನದ ವ್ಯವಸ್ಥೆ ಇರಲಿಲ್ಲ. ಫಲಾಹಾರ ಇತ್ತು. ಸಾವಿಗೆ ಉಪ್ಪಿಟ್ಟು ಮತ್ತು ಪಾಯಸ ಮಾಡಿದ್ರು. ಅದನ್ನು ತಿಂದ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.